ಈ ಒಂದು ತರಗತಿಯಲ್ಲಿ ಬಸವರಾಜ ಕಟ್ಟಿಮನಿ ಅವರು ಬರೆದಿರುವ ಅಜ್ಞಾತವಾಸಿ ಗದ್ಯಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಗದ್ಯಪಾಠಕ್ಕೆ ಹೋಗೋಕೆ ಮೊದಲು ಲೇಖಕರ ಪರಿಚಯವನ್ನ ನೋಡೋಣ. ಬಸವರಾಜ ಕಟ್ಟಿಮನಿಯವರು 1919 ಅಕ್ಟೋಬರ್ 5ರಂದು ಜನಿಸಿದರು. ಇವರ ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಲಾಮರಡಿ. ಇವರ ಕೃತಿಗಳು ನಾ ಕಂಡ ರಶಿಯಾ, ಕುಮಾರರಾಮ, ಜರತಾರಿ ಜಗದ್ಗುರು, ನೀ ನನ್ನ ಮುಟ್ಟಬೇಡ, ಬಲೆಯ ಬೀಸಿದರು ಮುಂತಾದವು. ಇವರಿಗೆ ಸೋವಿಯತ್ ದೇಶದ ನೆಹರು ಪ್ರಶಸ್ತಿ ಲಭಿಸಿದೆ. ಅಜ್ಞಾತವಾಸಿ ಕಥೆಯ ಆಶಯ: ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕರು ಹೋರಾಡಿ ಹುತಾತ್ಮರಾಗಿದ್ದಾರೆ. ಅವರಲ್ಲಿ ರೈತರು, ಜನಸಾಮಾನ್ಯರು ಹೋರಾಟ ಮಾಡಿ ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಪ್ಪೇ ಮಾಡದ ಅನೇಕ ಜನರನ್ನು ಬ್ರಿಟಿಷ್ ಸರ್ಕಾರ ಮರಣದಂಡನೆಗೆ ಗುರಿ ಮಾಡುತ್ತಿತ್ತು. ಇದಕ್ಕೆ ಹೆದರಿ ಕೆಲವು ಜನರು ಕಾಡು ಪ್ರದೇಶವನ್ನು ಸೇರಿ ಊರಿನ ಜನರಿಗಾಗಿ ಹೋರಾಟದ ರೂಪುರೇಷೆಗಳನ್ನು ತಯಾರಿಸುತ್ತಿದ್ದರು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಆ ತಂಡದ ನಾಯಕನು ಸಿಗದೇ ಇದ್ದ ಸಂದರ್ಭದಲ್ಲಿ ಅವನ ಮನೆಯ ಸದಸ್ಯರಿಗೆ ಹಿಡಿದು ಹಿಂಸೆ ಕೊಡುತ್ತಿದ್ದರು. ಅಂತಹ ಒಂದು ಕಥೆ ಅಜ್ಞಾತವಾಸಿ. ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಗಳು: ಚನ್ನಬಸಪ್ಪ, ಈತ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಊರಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾಯಕನಾಗಿದ್ದನು ಮತ್ತು ನಾಗಮ್ಮನ ಪತಿ. ನಾಗಮ್ಮ ಚನ್ನಬಸಪ್ಪನ ಪತ್ನಿ. ಕರಿಯಪ್ಪ ಚನ್ನಬಸಪ್ಪನ ಪಕ್ಕದ ಮನೆಯವನು. ಕಥೆಯ ಸಾರಾಂಶವನ್ನ ನೋಡೋಣ. ಚನ್ನಬಸಪ್ಪ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಊರಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾಯಕನಾಗಿದ್ದನು. ಆಗಸ್ಟ್ ಚಳುವಳಿ ಪ್ರಾರಂಭಗೊಂಡಾಗ ಹಳ್ಳಿಯಲ್ಲಿ ಸ್ವತಂತ್ರ ರಾಜ್ಯ ಸ್ಥಾಪಿಸಲಾಯಿತು. ಊರಿನ ಮುಖ್ಯಸ್ಥ ರಾಜೀನಾಮೆ ನೀಡಿದನು. ಈ ವಿಚಾರ ತಿಳಿದು ಊರಿನ ಸ್ವತಂತ್ರ ಮುರಿಯಲು ಬಂದ ಪೊಲೀಸರು ಹಳ್ಳಿಯ ಕಾವಲು ನಡೆಸುತ್ತಿದ್ದ ಹುಡುಗರನ್ನು ಹೊಡೆದರು. ಇದನ್ನು ಪ್ರಶ್ನಿಸಲು ಬಂದ ಹಳ್ಳಿಯ ಜನರು ಪೊಲೀಸರ ಮೇಲೆ ಮುಗಿಬಿದ್ದಾಗ ಗಲಭೆ ಉಂಟಾಯಿತು. ಈ ಗಲಭೆಯಲ್ಲಿ ಅಧಿಕಾರಿಯೊಬ್ಬ ಗಾಯಗೊಂಡು ಪ್ರಾಣ ಬಿಟ್ಟನು. ಈ ಅನಾಹುತ ಸುದ್ದಿ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರರ ನಾಯಕನಾಗಿದ್ದ ಚನ್ನಬಸಪ್ಪ ಬಂದನು. ಮಾರನೆಯ ದಿನ ಮಿಲಿಟರಿಯವರು ಬಂದು ಊರನ್ನೆಲ್ಲ ಕೊಳ್ಳೆ ಹೊಡೆಯುತ್ತಾರೆ ಎಂಬ ಸುದ್ದಿ ಹಬ್ಬಿದಾಗ ಅಂದಿನ ರಾತ್ರಿಯೇ ಚನ್ನಬಸಪ್ಪನ ಸಹಿತ ಹೋರಾಟಗಾರರೆಲ್ಲ ಹಳ್ಳಿಯನ್ನು ಬಿಟ್ಟು ಹೊರಟರು. ಚನ್ನಬಸಪ್ಪನಿಗೆ ಹೋಗಲು ಮನಸ್ಸಿಲ್ಲದಿದ್ದರೂ ಊರಿನ ಹಿರಿಯರ ಅಣತಿಯಂತೆ ಹೊರಟನು. ಈ ರೀತಿ ಊರನ್ನು ಬಿಟ್ಟು ಚನ್ನಬಸಪ್ಪ ಅಜ್ಞಾತವಾಸಿಯಾಗಿ ಕಾಡಿನಲ್ಲಿ ಅಲೆದನು. ನಿಸರ್ಗ ನಿರ್ಮಿತ ಗಿಡಗಂಟೆಗಳ ಕೋಟೆಯಂಥ ಸ್ಥಳದಲ್ಲಿ ಬಿದ್ದುಕೊಂಡಿದ್ದನು. 8 ದಿನಗಳ ಹಿಂದೆ ಹಳ್ಳಿ ಬಿಟ್ಟು ಅಲ್ಲಿ ಇಲ್ಲಿ ಅಲೆಯುತ್ತಿದ್ದನು. ಸತತ ಅಲೆದಾಟ, ಉಪವಾಸ, ಬೆಳೆದ ಗಡ್ಡ ಮೀಸೆಗಳಿಂದ ವಿಲಕ್ಷಣವಾಗಿ ಕಳಾಹೀನನಾಗಿ ತೋರುತ್ತಿದ್ದನು ಚನ್ನಬಸಪ್ಪ. ಕಲ್ಲು ಮುಳ್ಳು ತುಳಿದು ಛಿದ್ರ ಛಿದ್ರವಾದ ಕಾಲು, ಚಿತ್ರ ವಿಚಿತ್ರವಾಗಿರುವ ಅಂಗಿ ಪಂಚೆ ಜೊತೆಗೆ ಬಂಧನದ ಶಂಕೆಯನ್ನು ಅನುಭವಿಸುತ್ತಿದ್ದನು ಚನ್ನಬಸಪ್ಪ. ಮತ್ತೊಂದು ಕಡೆ ಪೊಲೀಸ್ ದಫೇದಾರ್ ಹಾಗೂ ಪೊಲೀಸ್ ಸಿಪಾಯಿ ಚನ್ನಬಸಪ್ಪ ಸಿಗದ ಕಾರಣದಿಂದ ಕೋಪಗೊಂಡು ಚನ್ನಬಸಪ್ಪನ ಪತ್ನಿ ನಾಗಮ್ಮನಿಗೆ ಚಿತ್ರ ಹಿಂಸೆ ನೀಡಲಾರಂಭಿಸಿದರು. 8 ದಿನಗಳಿಂದ ಒಂದೇ ಸಮನೆ ಅವಳನ್ನು ಹೊಡೆಯುತ್ತಿದ್ದರು. ಲಾಠಿ, ಬೆತ್ತ, ಬೂಟು, ಚಪ್ಪಲಿ ಕೈಗೆ ಸಿಕ್ಕಿದುದರಿಂದ ಏಟು ಹಾಕಿದ್ದರು. ಅವಳ ಸೀರೆ ಕುಪ್ಪಸಗಳನ್ನೆಲ್ಲ ಸೆಳೆದುಕೊಂಡು ಬೆತ್ತಲು ಮಾಡಿದರು. ಆ ನಗ್ನ ಶರೀರದ ಮೇಲೆ ಚರ್ಮದ ಪಟ್ಟಿಯಿಂದ ಬಿಗಿದಿದ್ದರು. ಕೋಮಲವಾದ ಅವಳ ಶರೀರದ ಮೇಲೆ ಕ್ರೂರ ಪಶುಗಳಂತೆ ಭೀಕರ ಅತ್ಯಾಚಾರ ನಡೆಸಿದ್ದರು. ಅವಳ ಶರೀರದಿಂದ ಸುರಿಯುವ ಬಿಸಿ ನೆತ್ತರನ್ನು ಕಂಡಷ್ಟು ಅವರಿಗೆ
ಹಿಂಸೆಯ ಹುಚ್ಚು ಕೆರಳುತ್ತಿತ್ತು. ಆ ಪೊಲೀಸರ ಹೃದಯ ಕರಗಲಿಲ್ಲ. ದಿನವೂ ಹೊಡೆದದ್ದೇ, ಅತ್ಯಾಚಾರ ನಡೆಸಿದ್ದು. ಆ ಗುಡಿಸಲಿನ ಸೆರೆಮನೆಯಲ್ಲಿ ನರಳುತ್ತಾ ಬಿದ್ದುಕೊಂಡಿದ್ದ ನಾಗಮ್ಮ ಶಿವ ಹರಿಯನ್ನು ಕಾಪಾಡುವಂತೆ ಪ್ರಾರ್ಥಿಸಿದ್ದಳು. ಕೊನೆಗೆ, ಯಮದೇವ, ನೀನಾದರೂ ಬಂದು ನನ್ನೀ ನರಕದಿಂದ ಪಾರು ಮಾಡು ಎಂದು ಮೃತ್ಯುವನ್ನು ಕರೆದಿದ್ದಳು. ಆದರೆ ಅವಳ ಮೇಲೆ ಯಾರೂ ಕೃಪೆ ತೋರಲಿಲ್ಲ. ಮರುದಿನ ಬಾಗಿಲು ತೆರೆದಾಗ ಅದೇ ಪೊಲೀಸ್ ಮತ್ತು ಸಿಪಾಯಿ. ಮತ್ತೆ ಅದೇ ಪ್ರಶ್ನೆ, ಅದೇ ಅತ್ಯಾಚಾರ. ಎಲ್ಲ ಮುಗಿಸಿ ಜೊತೆಗೆ ತಂದಿದ್ದ ತಂಗಳು ರೊಟ್ಟಿಯ ತುಂಡನ್ನು ಅವಳ ಮೈ ಮೇಲೆ ಬಿಸಾಕಿ ಮೂಲೆಯಲ್ಲಿದ್ದ ಮಡಕೆಗೆ ಹೊಲಸು ನೀರು ತುಂಬಿ ಬಾಗಿಲು ಹಾಕಿ ಬೀಗ ಜಡಿದು ಹೊರಟು ಹೋಗುತ್ತಿದ್ದರು. ದಿನವೂ 2 ಹೊತ್ತು ಈ ಹಿಂಸೆ ತಪ್ಪುತ್ತಿರಲಿಲ್ಲ ನಾಗಮ್ಮಳಿಗೆ. ಆದರೆ ನಾಗಮ್ಮ ಸೋಲಲಿಲ್ಲ. ಬೂಟಿನ ಮೊಳೆಗಳ ಆಘಾತದಿಂದ ತುಟಿ ಹೊಡೆದು ಹಲ್ಲು ಮುರಿದು ರಕ್ತ ಸುರಿಯುತ್ತಿದ್ದರೂ ಸಹ ಆಕೆ ಕಂಗೆಟ್ಟಿರಲಿಲ್ಲ. ಎಲ್ಲಿದ್ದಾನೆ ಹೇಳು ನಿನ್ನ ಚೆನ್ನ, ಮಾತಾಡು ಎಂದು ಎಷ್ಟೇ ಪೀಡಿಸಿದರೂ ನಾಗಮ್ಮ ಉತ್ತರಿಸಲಿಲ್ಲ. ಹೇಳು, ಎಲ್ಲಿದ್ದಾನೆ ಆ ನಿನ್ನ ಗಂಡ ಭಂಡ, ಎಲ್ಲಿ ಅಡಗಿದ್ದಾನೆ ಹೇಡಿಯಂತೆ ಎಂದಾಗ ನಾಗಮ್ಮನ ಸ್ವಾಭಿಮಾನ ಕೆರಳಿತು. ಯಾರಿಗೆ ಭಂಡ ಅಂತೀಯೋ ಷಂಢ, ಹೆಂಗಸರ ಮೇಲೆ ಕೈ ಎತ್ತುವ ನಿಮ್ಮಂಥ ಹೇಡಿಗಳಂತವನಲ್ಲ ನನ್ನ ಗಂಡ. ಥೂ, ನಿಮ್ಮ ಮುಖಕ್ಕೆ ಬೆಂಕಿ ಹಾಕಲಿ, ನಾಚಿಕೆಯಾಗೋದಿಲ್ಲವೇ ನಿಮಗೆ ಎಂದು ಉತ್ತರಿಸಿದಳು. ಇದರಿಂದ ಕೋಪಗೊಂಡ ಪೊಲೀಸಿನವ ಕೊಂಚ ಉಳಿದುಕೊಂಡಿದ್ದ ನಾಗಮ್ಮನ ತಲೆಗೂದಲನ್ನು ಹಿಡಿದು ಗುಡಿಸಲಿನ ತುಂಬೆಲ್ಲ ಧರಧರನೆ ಹೆಳೆದಾಡಿ ಮತ್ತೆ ಹೊಡೆದ. ಬೂಟುಗಾಲಿನಿಂದ ತುಳಿದ. ನಾಗಮ್ಮ ಎಚ್ಚರ ತಪ್ಪಿದಳು. ಎಚ್ಚರಗೊಂಡಾಗ ನಾಗಮ್ಮಳಿಗೆ ವಿಷಕಾರುವ ಸರ್ಪವಾಗಲಿ, ಊರಿನಲ್ಲಿ ತಾಂಡವ ನೃತ್ಯಗೈದ ಪ್ಲೇಗಾಗಲಿ, ರೈತರ ಮನೆ ಸುಟ್ಟ ಅಗ್ನಿ ಜ್ವಾಲೆಯಾಗಲಿ ಬರಬಾರದೆ ಎಂದು ಬೇಡಿಕೊಂಡಳು. ಓ ನನ್ನ ಗಂಡ, ನನ್ನ ಪ್ರಾಣಪ್ರಿಯ ಗಂಡ, ಎಲ್ಲಿದ್ದಾನೋ ಆತ, ಯಾವ ಕಾಡಿನಲ್ಲಿದ್ದಾನೋ, ಎಲ್ಲಿ ಅಲೆಯುತ್ತಿದ್ದಾನೋ, ಎಷ್ಟು ಕಷ್ಟಪಡುತ್ತಿದ್ದಾನೋ, ಎಂಥ ಯಾತನೆ ಅನುಭವಿಸುತ್ತಿದ್ದಾನೋ ಎಂದು ತನ್ನ ನೋವಿನಲ್ಲೂ ಗಂಡನ ಬಗ್ಗೆ ಚಿಂತಿಸಿದಳು. ಅವಳ ಕಣ್ಣಿನಲ್ಲಿ ನೀರು ಚಿಮ್ಮಿ ಬಂತು. ಅಂದಿನ ರಾತ್ರಿ ಹಳ್ಳಿಯನ್ನು ಬಿಟ್ಟು ಹೋಗುವಾಗ ಚನ್ನಬಸಪ್ಪ ತನ್ನ ಪತ್ನಿ ನಾಗಮ್ಮಳನ್ನು ಎಂದಿಗೂ ಬಿಡಲಾರದಂತೆ ಬಿಗಿದಪ್ಪಿಕೊಂಡು ಕೆನ್ನೆಗೆ ಕೆನ್ನೆ ಇಟ್ಟು ಸವರುತ್ತಾ ತಲೆಗೂದಲನ್ನು ನೇವರಿಸುತ್ತಾ, ಹೆದರಬೇಡ ನಾಗು, ಈ ಗಲಾಟೆ ಎಲ್ಲ ಮುಗಿದ ಬಳಿಕ ಮತ್ತೆ ಬರುತ್ತೇನೆ, ನನಗಾಗಿ ಧೈರ್ಯದಿಂದ ಕಾದಿರು ಎಂದು ಭರವಸೆ ಕೊಟ್ಟು ಬಿಟ್ಟು ಹೋಗದ ಮನಸ್ಸಿನಿಂದ ಬಿಟ್ಟು ಹೋಗಲು ಸಿದ್ಧನಾಗಿ ನಿಂತ ಅವನ ಮುಖ ಮತ್ತೆ ಅವಳ ಕಣ್ಣೆದುರಿಗೆ ಬಂತು. ಒಂದೇ ಸಲ ಅವನ ಮುಖ ನೋಡಿ ಪ್ರಾಣ ಬಿಡಲು ನಾಗು ನಿರ್ಧರಿಸಿದ್ದಳು. ನಾಗಮ್ಮಳ ದುಸ್ಥಿತಿ ಕಂಡು ಅವಳ ಪ್ರಾಣ ಉಳಿಸಲು ನಾಗಮ್ಮನ ಪಕ್ಕದ ಮನೆಯ ಮುದುಕ ಕರಿಯಪ್ಪ ಚನ್ನಬಸಪ್ಪನನ್ನು ಹುಡುಕಿಕೊಂಡು ಹೊರಟನು. ಅವನಿಗೆ ಚನ್ನಬಸಪ್ಪ ಸಿಕ್ಕ ಕೂಡಲೇ, ನಾನು ನಿನ್ನನ್ನು 3-4 ದಿನಗಳಿಂದ ಹುಡುಕುತ್ತಾ ಇದ್ದೀನಿ, ಇವತ್ತೇ ಊರಿಗೆ ಹೋಗು, ಅಲ್ಲಿ ನಾಗಮ್ಮ ಸಾಯ್ತಾ ಇದ್ದಾಳೆ, ಒಂದು ಗಳಿಗೇನು ತಡ ಮಾಡಬೇಡ, ನಿನ್ನ ಹೆಂಡತಿಯನ್ನು ಹಿಡಿದು ಹೊಡೆದು ಬಡಿದು ಪೀಡಿಸುತ್ತಾ ಇದ್ದಾರೆ, ನೀನು ಇರೋ ಸ್ಥಳವನ್ನು ಆಕೆ ತಿಳಿಸಲಿ ಅಂತ. ಆ ಸೈತಾನರಿಂದ ಅವಳು ಉಳಿಯಬೇಕಾದರೆ ನೀನೇ ಹೋಗಬೇಕು, ಹೋಗಪ್ಪ, ಬೇಗ ಹೋಗು ಎಂದು ತಿಳಿಸಿದನು ಕರಿಯಪ್ಪ. ಊರ ಹೊರಗಿನ ಶಾನುಭೋಗರ ತೋಟದ ಗುಡಿಸಲಿನಲ್ಲಿ ತನ್ನ ಹೆಂಡತಿಯನ್ನು ಬಚ್ಚಿಟ್ಟಿರುವ ವಿಷಯ ತಿಳಿದು ಚನ್ನಬಸಪ್ಪ ಹೊರಟು ಬರುವಾಗ ಮಧ್ಯರಾತ್ರಿಯಾಗಿತ್ತು. ಗುಡಿಸಲಿನ ಬಾವಿ ಹತ್ತಿರ ಡೇರೆಗಳನ್ನು ಹಾಕಲಾಗಿತ್ತು, ಅಂದರೆ ಕಾವಲುಗಾರರನ್ನು ನೇಮಕ ಮಾಡಲಾಗಿತ್ತು. ಅದರ ಎದುರಿಗೆ ಕೊಂಚ ದೂರದಲ್ಲಿ
ಪೊಲೀಸ್ ಸಿಪಾಯಿಯೊಬ್ಬ ಬಂದೂಕನ್ನು ಕೈಯಲ್ಲಿ ಹಿಡಿದುಕೊಂಡು ಅರೆನಿದ್ರೆಯಲ್ಲಿ ತಲ್ಲೀನನಾಗಿದ್ದು ಕಾಣಿಸಿತು ಚನ್ನಬಸಪ್ಪನಿಗೆ. ಗಿಡ ಮರಗಳ ಹಿಂದೆ ಅವಿತಿದ್ದ ಚನ್ನಬಸಪ್ಪ ಕೊಂಚ ಕಾಲ ಯೋಚಿಸಿ ಜಾಗರೂಕತೆಯಿಂದ ಅಡಿ ಇಡುತ್ತಾ ಕಾವಲಿನ ಪೊಲೀಸ್ ಮಲಗಿದ್ದ ಸ್ಥಳಕ್ಕೆ ಬಂದನು. ಮೆಲ್ಲನೆ ಅವನ ಬಳಿ ಕುಳಿತು ಅವನ ಕೈಯಲ್ಲಿದ್ದ ಬಂದೂಕ ಬಿಡಿಸಿ ತೆಗೆದುಕೊಂಡು ಅಗಲವಾಗಿ ಬಾಯಿ ತೆರೆದು ದೀರ್ಘ ಉಸಿರು ಬಿಡುತ್ತಾ ಬಿದ್ದಿದ್ದ ಆತನ ಬಾಯಿಗೆ ಪಕ್ಕದಲ್ಲಿದ್ದ ಹುಲ್ಲು ತುರುಕಿದ. ಮಗುವನ್ನೆತ್ತುವಂತೆ ಕಾವಲುಗಾರನೆತ್ತಿ ಮಾವಿನ ಮರಕ್ಕೆ ಸಾಗಿಸಿ ಅವನ ತಲೆಗಿದ್ದ ರುಮಾಲು ಬಿಚ್ಚಿ ಅದರಿಂದಲೇ ಅವನನ್ನು ಗಿಡಕ್ಕೆ ಬಿಗಿದು ಕಟ್ಟಿದ. ಎಚ್ಚರಗೊಳ್ಳುವುದರ ಒಳಗಾಗಿಯೇ ಆ ಸಿಪಾಯಿ ಬಂಧನಕ್ಕೊಳಗಾಗಿದ್ದನು. ಕೂಗಿಕೊಳ್ಳುವುದಕ್ಕೆ ಆ ಸಿಪಾಯಿಗೆ ಸಾಧ್ಯವಾಗಲಿಲ್ಲ. ಸಿಪಾಯಿಯ ಕೋಟಿನ ಜೇಬುಗಳನ್ನೆಲ್ಲ ಹುಡುಕಿ ಅಲ್ಲಿದ್ದ ಗುಂಡುಗಳನ್ನೆಲ್ಲ ತೆಗೆದು ತನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡ. ಗುಡಿಸಲಿನ ಬೀಗದ ಕೈ ಅವನ ಜೇಬಿನಲ್ಲಿತ್ತು. ಅದನ್ನೂ ಎತ್ತಿಕೊಂಡು ಗುಡಿಸಲಿನ ಒಳಗೆ ಬಂದನು ಚನ್ನಬಸಪ್ಪ. ಬೆಂಕಿ ಕಡ್ಡಿಗೀರಿದಾಗ ಆ ಬೆಳಕಿನಲ್ಲಿ ತನ್ನ ಪತ್ನಿಯ ನಗ್ನ ಶರೀರ ಕಂಡನು ಚನ್ನಬಸಪ್ಪ. ಹಲವು ಕಡೆ ಉಂಟಾದ ಗಾಯಗಳಿಂದ, ಹೆಪ್ಪುಗಟ್ಟಿದ್ದ ರಕ್ತದಿಂದ, ಅಲ್ಲಲ್ಲಿ ಉಬ್ಬಿದ ಚರ್ಮದಿಂದ, ಬಿದ್ದ ತೂತುಗಳಿಂದ ವಿದ್ರೂಪವಾದ ಶರೀರವಾಗಿತ್ತು. ಅವಳ ಹತ್ತಿರ ಬಂದು ಮಮತೆಯಿಂದ ಅವಳ ಕೆನ್ನೆ ಸವರುತ್ತಾ ಪಿಸುದನಿಯಲ್ಲಿ ನಾಗು, ನನ್ನ ನಾಗು ಎಂದು ಕೂಗಿದಾಗ ನಾಗು ಎಚ್ಚರಗೊಂಡಳು. ಬಂದಿರಾ, ಅಂತೂ ಬಂದಿರಾ ಎಂದು ಪತಿಯ ತೊಡೆಯ ಮೇಲೆ ಒರಗಿ ಸಮಾಧಾನದ ಉಸಿರು ಹಾಕಿದಳು. ನೀವೆಂದು ಬರ್ತಿರೋ ಅಂತ ಕಾಯ್ತಾ ಇದ್ದೆ. ನಿಮ್ಮ ತೊಡಿ ಮ್ಯಾಲೆ ಬಿದ್ದುಕೊಂಡು ಈ ಪ್ರಾಣ ಬಿಡಬೇಕು ಅಂತ ಜೀವ ಹಿಡಿದಿದ್ದೆ. ನೀವು ಬಂದಿರಿ, ಇನ್ನೂ ಆನಂದದಿಂದ ಪ್ರಾಣ ಬಿಡ್ತೀನಿ. ಆದರೆ ನೀವು ಇಲ್ಲಿಗೆ ಬರಬಾರದಾಗಿತ್ತು. ಈ ಪಿಶಾಚಿಗಳು ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮನ್ನು ಗಲ್ಲಿಗೆ ಹಾಕುವವರೆಗೂ ಬಿಡೋದಿಲ್ಲ. ಇಲ್ಲಿ ಒಂದು ಗಳಿಗೇನೂ ನಿಲ್ಲಬೇಡಿ. ಅವರ ಕೈಗೆ ಸಿಗಬೇಡಿ. ಇದೇ ನನ್ನ ಆಸೆ ಎಂದು ಹೇಳುತ್ತಿದ್ದ ಹಾಗೆ ನಾಗಮ್ಮನ ಶರೀರ ಉಸಿರು ಚೆಲ್ಲಿತ್ತು. ತಣ್ಣಗಾಗುತ್ತಿದ್ದ ಪತ್ನಿಯ ಕಳೇಬರವನ್ನು ಹಿಡಿದುಕೊಂಡು ಕ್ಷಣಕಾಲ ದಿಗ್ಮೂಢನಂತೆ ಕುಳಿತಿದ್ದ ಚನ್ನಬಸಪ್ಪ ಇನ್ನು ಆತ ಏಕಾಂಗಿ, ನಿರಂಕುಶನಾಗಿದ್ದನು. ಪತ್ನಿಯ ಕಳೇಬರ ಅಂದರೆ ಸತ್ತ ದೇಹವನ್ನು ಮಣ್ಣಿನಲ್ಲಿ ಉಳುವುದು ಅವನಿಗೆ ಇಷ್ಟವಿರಲಿಲ್ಲ. ಇಲ್ಲಿಯೇ ಸುಟ್ಟು ಬೂದಿಯಾಗಲಿ, ಪೊಲೀಸರ ಕೈಗೆ ಶವ ಸಿಗದಿರಲಿ ಎಂದು ಚಿಂತಿಸಿ ಗುಡಿಸಲಿನ ಗೋಡೆಗಳಿಗಿದ್ದ ಹುಲ್ಲನ್ನು ಎಳೆದು ರಾಶಿ ಮಾಡಿ ಶವದ ಮೇಲಿಟ್ಟು ಕಡ್ಡಿಗೀರಿ ಹುಲ್ಲಿಗೆ ಬೆಂಕಿ ಇಟ್ಟ. ಕ್ಷಣಕಾಲ ಜ್ವಾಲೆಗಳನ್ನು ಹೊಗಳುತ್ತಾ ಹೊರಡುವ ಬೆಂಕಿಯನ್ನು ಶೂನ್ಯವಾಗಿ ದಿಟ್ಟಿಸಿ ಅನಂತರ ಬಂದೂಕನ್ನು ಎತ್ತಿಕೊಂಡು ಕತ್ತಲಲ್ಲಿ ಮಾಯವಾದ. ಅಂದರೆ ಅಲ್ಲಿಂದ ಹೊರಟ. ಗುಡಿಸಲು ಧಗಧಗನೆ ಹೊತ್ತಿ ಉರಿಯುವಾಗ ಮಲಗಿದ್ದ ಪೊಲೀಸರಿಗೆ ಎಚ್ಚರವಾಯಿತು. ಅವರು ಹೆದರಿ ಎದ್ದು ಬಂದೂಕುಗಳನ್ನು ಎತ್ತಿಕೊಂಡು ಗುಂಡು ಹಾರಿಸುತ್ತಲೇ ಧಾವಿಸಿ ಬಂದರು. ನಾಗಮ್ಮನನ್ನು ಬಿಡಿಸಿಕೊಂಡು ಗುಡಿಸಲಿಗೆ ಬೆಂಕಿ ಹಚ್ಚಿ ಹಳ್ಳಿಯವರು ಓಡಿ ಹೋಗಿರುವರೆಂದು ಭಾವಿಸಿದರು. ಚನ್ನಬಸಪ್ಪ ಇತ್ತ ಪೊಲೀಸರು ಮತ್ತು ಗೂಢಚಾರರಿಗೆ ಮಂಕು ಬುದ್ಧಿಯನ್ನು ಎರಚಿ ಹಳ್ಳಿಗಳ ಸುತ್ತುತ್ತಾ ಅಲೆಯುತ್ತಾ ಜನರನ್ನು ಹೋರಾಟಕ್ಕೆ ಸಿದ್ಧಗೊಳಿಸಿ ತನ್ನ ಹಳ್ಳಿಯನ್ನು ಸುಲಿದು ಸೂರೆಗೊಂಡ ತನ್ನ ಪ್ರಿಯ ಪತ್ನಿಯನ್ನು, ಆಕೆಯಂತ ನೂರಾರು ಹೆಂಗಸರನ್ನು, ಜನರನ್ನು ಹಿಂಸಿಸಿ ಕೊಂದ ಪಾತಕಿಗಳನ್ನು ಸದೆಬಡಿದನು. ಕೊನೆ ಇಲ್ಲ ಅವನ ಅಜ್ಞಾತವಾಸಕ್ಕೆ, ಕೊನೆ ಇಲ್ಲಿ ಅವನ ಹೋರಾಟಕ್ಕೆ. ದಬ್ಬಾಳಿಕೆಯ ರಾಜ್ಯ ಸೋತು ಹಾಳಾಗುವವರೆಗೂ ಅದು ಸಾಗುವುದು. ಸ್ವಾತಂತ್ರ್ಯ ಬರುವವರೆಗೂ ಸಾಗುವುದು ಅವನ ಹೋರಾಟ. ಚನ್ನಬಸಪ್ಪನೆಂಬ ಒಬ್ಬ ವ್ಯಕ್ತಿಯ ನಿರ್ಧಾರ ಮಾತ್ರವಲ್ಲ ಅದು, ಇಡೀ ಭಾರತದ ನಿರ್ಧಾರ. ಎಂಥ ಸಂಕಟದಲ್ಲಿಯೂ ಜೀವಂತವಾಗಿರುವ ಗಂಡು ಭಾರತದ ನಿರ್ಧಾರ.